ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅಥವಾ ಈಗಾಗಲೇ ನಡೀತಾ ಇರುವಂತಹ ಬಿಸ್ನೆಸ್ಗೆ ನಿಮಗೆ ಹಣ ಬೇಕಾಗಿದೆ, ಎಲ್ಲೂ ಹಣ ಸಿಗ್ತಾ ಇಲ್ಲ, ಏನ್ ಮಾಡೋದು? ಮುದ್ರಾ ಯೋಜನೆಯಲ್ಲಿ ಖಂಡಿತವಾಗ್ಲೂ ನಿಮಗೆ 50,000ದಿಂದ 10 ಲಕ್ಷದವರೆಗೂ ಲೋನ್ ಸಿಗುತ್ತೆ. ಸೊ ಪೇಪರ್ ವರ್ಕ್ ಎಲ್ಲ ತಲೆನೋವು ಅಲ್ವಾ? ನಮ್ಗೆ ಆನ್ಲೈನಲ್ಲಿ ಏನಾದರೂ ವ್ಯವಸ್ಥೆ ಇದೆಯಾ ಅಂತ ಕೇಳಿದ್ರಿ. ಮೊನ್ನೆ SBIನ ಒಂದು ಮುದ್ರಾ ಲೋನ್ ಬಗ್ಗೆ ಏನು ವಿಡಿಯೋ ಮಾಡಿದ್ದೆ, 50,000 ರೂಪಾಯಿ ಹೇಗೆ ತಗೊಳ್ಬೇಕು ಅಂತ, ಅದನ್ನ ನೋಡಿ ಬೇರೆ ಬ್ಯಾಂಕ್ನವ್ರು ಏನು ಮಾಡಬೇಕು ಅಂತ ಒಂದಷ್ಟು ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ. ಸೊ ಯೂನಿವರ್ಸಲ್ ಆಗಿ ಎಲ್ಲರಿಗೆ ಒಂದು ಆನ್ಲೈನ್ ಪೋರ್ಟಲ್ ಇಂದ ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ 10 ನಿಮಿಷದಲ್ಲಿ ಖಂಡಿತವಾಗ್ಲೂ ನೀವು ಈ ಒಂದು ಮುದ್ರಾ ಲೋನ್ ಪ್ರಾಸೆಸ್ ನ ಕಂಪ್ಲೀಟ್ ಮಾಡಿ ಅಪ್ಲಿಕೇಶನ್ ನ ಹಾಕಬಹುದು. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಅಪ್ಲಿಕೇಶನ್ ನ ಹಾಕಬೇಕು, ಯಾವ ರೀತಿ ನಿಮಗೆ 50,000ದಿಂದ 10 ಲಕ್ಷದವರೆಗೂ ಲೋನ್ ಅಮೌಂಟ್ ಸಿಗುತ್ತೆ ಅಂತ. ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದಿದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಮುದ್ರಾ ಲೋನ್ ಏನು? ಅಫ್ಕೋರ್ಸ್ ನಮ್ಮ ಪ್ರಧಾನಮಂತ್ರಿಯವರು ಒಳ್ಳೊಳ್ಳೆ ಯೋಜನೆಗಳನ್ನ ತಂದಿದ್ದಾರೆ ನಮಗೋಸ್ಕರ. ಸೊ ನಮಗೆ ಲೋನ್ ಸಿಗ್ತಾ ಇಲ್ಲ, ಹೆವಿ ಪೇಪರ್ ವರ್ಕ್ ಬೇಡ ಅಂತಂದ್ರೆ ಖಂಡಿತವಾಗ್ಲೂ ಈ ಯೋಜನೆ ಅಡಿಯಲ್ಲಿ ನಮಗೆ ಲೋನ್ ಸಿಗುತ್ತೆ. ಇನ್ನು ಕೆಲವಷ್ಟು ಜನ ನೊಂದಿದ್ದೀರಿ, ಅಯ್ಯೋ ನಮ್ಗೆ ಅಲ್ಲೂ ಲೋನ್ ಸಿಗ್ತಾ ಇಲ್ಲ ಅಂತ. ಸೊ ದಯವಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಪ್ರಾಪರ್ ಆಗಿ ರೆಡಿ ಮಾಡಿ ಇಟ್ಕೊಂಡ್ರೆ, ಅಪ್ಡೇಟೆಡ್ ಆಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಕ್ಕೆ ಬರುವಂತಹ ಎಲ್ಲ ಸ್ಕೀಮ್ಸು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಸದ್ಯಕ್ಕೆ ಆನ್ಲೈನ್ ಅಲ್ಲಿ ನಾವು ಹೇಗೆ ಮುದ್ರಾ ಲೋನ್ಗೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಗೂಗಲ್ ಅಲ್ಲಿ mudra.org.in ಅಂತ ಟೈಪ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಫೈನಾನ್ಷಿಯಲ್ ಇಯರ್ 2022 ಹಾಗೂ 2023 ಅಂತಿದೆ. ಇಲ್ಲಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಲೋನ್ಸ್ನ ಎಷ್ಟು ಜನಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ನೀಡಲಾಗಿದೆ. ಈ ನಂಬರ್ಸ್ನ ನೀವು ನೋಡ್ಬೋದು. ಬಹಳ ದೊಡ್ಡ ಮೊತ್ತದಲ್ಲೇ ಖಂಡಿತವಾಗ್ಲೂ ಇಲ್ಲಿ ಸ್ಯಾಂಕ್ಷನ್ ಆಗಿದೆ. ಸೊ ಇಲ್ಲಿ ನಿಮಗೆ ಮುದ್ರಾ ವಿಷನು ಕಾಣಿಸುತ್ತೆ, ಮುದ್ರಾ ಮಿಷನು ಕಾಣಿಸುತ್ತೆ. ಅವರ ಧ್ಯೇಯ ಏನು, ಅವರ ಗುರಿ ಏನು ಅನ್ನೋದನ್ನು ಕೂಡ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸೊ ಈಗ ಈ ಫೈನಾನ್ಷಿಯಲ್ ಇಯರ್ 2022 ಹಾಗೂ 23ನ ನಾವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ 2023 ಹಾಗೂ 24 ಇನ್ನಷ್ಟು ನಂಬರ್ಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವು ಊಹಿಸ್ಕೊಳ್ಬೋದು ಇಲ್ಲಿ. ಸೊ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಕಂಪ್ಲೀಟ್ ಈ ಯೋಜನೆ ಏನು ಪ್ರತಿಯೊಂದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಮಗೆ ಮುದ್ರಾ ಲೋನಲ್ಲಿ 3 ರೀತಿಯಾದ ಲೋನ್ ಸಿಗುತ್ತೆ: ಶಿಶು, ಕಿಶೋರ್, ತರುಣ್. ಶಿಶುವಲ್ಲಿ ನಮಗೆ 50,000ವರೆಗೂ ಲೋನ್ ಸಿಗುತ್ತೆ. ಕಿಶೋರಲ್ಲಿ ನಮಗೆ 50,000ದಿಂದ 5 ಲಕ್ಷದವರೆಗೂ ಲೋನ್ ಸಿಗುತ್ತೆ. ತರುಣ್ ಅಡಿಯಲ್ಲಿ 5 ಲಕ್ಷದಿಂದ 10 ಲಕ್ಷದವರೆಗೆ ನಮಗೆ ಲೋನ್ ಸಿಗುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ನೀವು ಆ ಲೋನನ್ನು ಖಂಡಿತವಾಗ್ಲೂ ಹಾಕೊಳ್ಬೋದು. ಸೊ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಏನು ಕಾಣಿಸ್ತಾ ಇದೆ ನಿಮಗೆ, ಲಾಗಿನ್ ಫಾರ್ ಪ್ರೈಮರಿ ಪೋರ್ಟಲ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಲಾಗಿನ್ ಆಪ್ಷನ್ ಕಾಣಿಸ್ತಾ ಇದೆ, ಅಂದರೆ ಸೈನ್ ಅಪ್ ಆಪ್ಷನ್ ನಿಮಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾಕಂದರೆ ಸೈನ್ ಅಪ್ಗೆ ನಮ್ಮ ಗೌರ್ಮೆಂಟ್ ಅವರು ಮತ್ತೊಂದು ಪೋರ್ಟಲ್ನ ಮಾಡಿದ್ದಾರೆ. ಸೊ ಜನಸಮ್ಮತ್.inಗೆ ನಾವು ಬರೋಣ. ಇಲ್ಲಿ ನೀವು ಸ್ಕೀಮ್ಸ್ಗೆ ಹೋದರೆ ಎಲ್ಲ ಡೀಟೇಲ್ಸ್ ನೋಡ್ಬೋದು ಯಾವ್ಯಾವ ಸ್ಕೀಮ್ಸ್ ಇದೆ ಅಂತ. ಬಟ್ ನಾವು ರಿಜಿಸ್ಟರ್ ಆಪ್ಷನ್ ಕೊಟ್ಟು ರಿಜಿಸ್ಟ್ರೇಷನ್ಗೆ ಮೂವ್ ಆಗೋಣ. ಸೊ ರಿಜಿಸ್ಟರ್ ಆಪ್ಷನ್ ಕೊಟ್ಟರೆ ಇಲ್ಲಿ ನಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿದ ತಕ್ಷಣ ನಮಗಿಲ್ಲಿ ಒಂದಷ್ಟು ಪ್ರೈವಸಿ ಪಾಲಿಸಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಡಿಸ್ಕ್ಲೇಮರ್ 3 ಕಾಣಿಸುತ್ತೆ. ಸೊ ಪ್ರತಿಯೊಂದಕ್ಕೂ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಹೋಗಬೇಕಾಗತ್ತೆ. ಪ್ರತಿಯೊಂದನ್ನು ನಾವು ಕ್ಲಿಯರ್ ಮಾಡ್ತಾ ಹೋದರೆ ಮೊದಲನೇದನ್ನು ನಾವು ಕ್ಲಿಯರ್ ಮಾಡಿದಾಗ ಪ್ರೈವಸಿ ಪಾಲಿಸಿ ಏನಿದೆ ಅದು ಗ್ರೀನ್ ಆಗುತ್ತೆ, ಹಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಗ್ರೀನ್ ಆಗುತ್ತೆ. ನಂತರ ಡಿಸ್ಕ್ಲೇಮರ್ ಮುಗಿದಾದ್ಮೇಲೆ ಗೆಟ್ OTP ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ಗೆ ಬಂದಿರತಕ್ಕಂತಹ OTPನ ನೀವು ಹಾಕಿದ ತಕ್ಷಣ ಇಮೇಲ್ ಅಡ್ರೆಸ್ಸನ್ನು ಹಾಕೋದಕ್ಕೆ ಕೇಳುತ್ತೆ. ನಾವು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿದ ತಕ್ಷಣ ನಮ್ಮ ಇಮೇಲ್ಗೆ ಒಂದು OTP ಬಂದಿರುತ್ತೆ, ಅದನ್ನು ನಾವಿಲ್ಲಿ ಹಾಕಿ ವೆರಿಫೈ ಮಾಡಬೇಕಾಗತ್ತೆ. ಸೊ OTP ವೆರಿಫಿಕೇಶನ್ ಆಗಿದ ತಕ್ಷಣ ಸೆಟ್ ಪಾಸ್ವರ್ಡ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ನಾವು ಪಾಸ್ವರ್ಡ್ನ ಸೆಟ್ ಮಾಡಬೇಕಾದ್ರೆ ಒಂದಷ್ಟು ಇಲ್ಲಿ ಟರ್ಮ್ಸ್ ಇರುತ್ತೆ, ಅಂದರೆ ಪಾಸ್ವರ್ಡ್ ಇಷ್ಟೇ ಲೆಂತ್ ಇರಬೇಕು, ಕ್ಯಾಪಿಟಲ್ ಲೆಟರ್ ಇರಬೇಕು, ಈ ರೀತಿ ಎಲ್ಲ ಇರುತ್ತೆ. ಅದನ್ನು ಕರೆಕ್ಟಾಗಿ ಓದಿ ನೀವು ಮಾಡಬೇಕಾಗತ್ತೆ. ಆವಾಗ ಕರೆಕ್ಟಾಗಿತ್ತು ಅಂತಂದರೆ ಇದು ಗ್ರೀನಲ್ಲಿ ಪ್ರತಿಯೊಂದು ಟಿಕ್ಸ್ ಇರುತ್ತೆ. ಸೊ ಮುಗಿಸಿ ನೀವು ಪ್ರೊಸೀಡ್ ಮಾಡ್ಬೋದು. ಒಂದು ಉದಾಹರಣೆಗೆ ನಿಮಗೆ ನಾನೊಂದಿಲ್ಲಿ ಪಾಸ್ವರ್ಡ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾವು ಯಾವ ಲೋನನ್ನು ನೋಡ್ತಾ ಇದ್ದೀವಿ ಅನ್ನೋದನ್ನ ಎಂಟರ್ ಮಾಡಬೇಕು. ಸೊ ನಾವಿಲ್ಲಿ ಬಿಸ್ನೆಸ್ ಆಕ್ಟಿವಿಟಿ ಲೋನ್ನ ನೋಡ್ತಾ ಇರೋದ್ರಿಂದ ಬಿಸ್ನೆಸ್ ಲೋನ್ನ ಸೆಲೆಕ್ಟ್ ಮಾಡೋಣ. ಸೊ ಚೆಕ್ ಎಲಿಜಿಬಿಲಿಟಿ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಸೆಲೆಕ್ಟ್ ಎ ಸೂಟಬಲ್ ಆಪ್ಷನ್ ವಿಚ್ ಹೆಲ್ಪ್ಸ್ ಅಸ್ ಟು ಗೈಡ್ ಬೆಟರ್ ಸ್ಕೀಮ್ ಫಾರ್ ಯು ಅಂತ ಇಲ್ಲಿ ಕೇಳುತ್ತೆ. ಅಂದರೆ ಈ 4 ಆಪ್ಷನ್ ಏನು ಕಾಣಿಸ್ತಾ ಇದೆ ನಿಮಗೆ, ಈ 4 ಬಿಸ್ನೆಸ್ಸಲ್ಲಿ ನೀವು ಯಾವ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಸೊ ಲೋನ್ ಫಾರ್ ದ ಹ್ಯಾಂಡ್ಲೂಮ್ ವಿವರ್, ಲೋನ್ ಫಾರ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್,
ಲೋನ್ ಫಾರ್ ಸ್ಟ್ರೀಟ್ ವೆಂಡರ್ಸ್, ಅದರ್ ಬಿಸ್ನೆಸ್ ಲೋನ್ ಅಂತಿದೆ. ಸೊ ಈ 3 ಬಿಸ್ನೆಸ್ ನಿಮ್ದಲ್ಲ ಅಂತಂದಮೇಲೆ ಬೇರೆ ಬಿಸ್ನೆಸ್ ಆಗಿತ್ತು ಅಂತಂದರೆ ಅದರ್ ಬಿಸ್ನೆಸ್ ಲೋನ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿ. ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸಬ್ ಕ್ಯಾಟಗರೀಸ್ ಓಪನ್ ಆಗುತ್ತೆ, ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಟೈಪ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ, ನೀವು ಯಾವ ರೀತಿಯಾದ ಒಂದು ಬಿಸ್ನೆಸ್ ಮಾಡ್ತಿದ್ದೀರಿ, ಅಂದರೆ ಹೊಸದಾಗಿ ಶುರು ಮಾಡ್ತಿದ್ದೀರಾ ಅಥವಾ ಹಳೆ ಬಿಸ್ನೆಸ್ಸಾ ಅನ್ನೋದನ್ನ ಎಂಟರ್ ಮಾಡಬೇಕಾಗತ್ತೆ. ನೀವು 8ನೇ ಕ್ಲಾಸ್ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ. ಸೊ ಪಾಸ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನಿಮ್ಮ ನೇಚರ್ ಆಫ್ ಬಿಸ್ನೆಸ್ ಏನು ಅಂತ ಕೇಳುತ್ತೆ, ಮ್ಯಾನುಫ್ಯಾಕ್ಚರಿಂಗಾ, ಬಿಸ್ನೆಸ್ಸಾ, ಟ್ರೇಡಿಂಗಾ ಅಂತ. ಸೊ ನಿಮ್ಮ ಬಿಸ್ನೆಸ್ ಟೈಪನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೋಷಿಯಲ್ ಕ್ಯಾಟಗರಿಲಿ ನೀವು ಜನರಲ್ಲ, OBCನ, SC/STನ, ಮೈನಾರಿಟಿನ, ಯಾವ ಒಂದು ಕಾಸ್ಟ್ ಇರುತ್ತೋ ಅದನ್ನು ನೀವು ಇಲ್ಲಿ ಹಾಕ್ಬೋದು. ನೀವು ಎಕ್ಸ್ ಸರ್ವಿಸ್ ಮೆನ್ನ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ ಅಂತ ಕೇಳಿದೆ. ಸೊ ನೀವು ಇದು ಎಸ್ ಆದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ಈ ಪ್ರದೇಶಗಳಲ್ಲಿ ಲೊಕೇಟ್ ಆಗಿದ್ರೆ, ಅಂದರೆ ವಾಸವಾಗಿದ್ದರೆ, ನೀವು ಇದನ್ನು ಕೂಡ ಎಸ್ ಅಂತ ಫಿಲ್ ಮಾಡಬೇಕಾಗತ್ತೆ, ಇಲ್ಲ ನೋ ಅಂತ ಫಿಲ್ ಮಾಡಿ. ನಿಮ್ಮ ಲೊಕೇಶನ್ ರೂರಲ್ಲ ಅರ್ಬನ್ನ ಅಂತ ಕೇಳಿದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಏನು, ಈಗ ನೀವು ಬಿಸ್ನೆಸ್ಗೆ ಏನು ಹಣ ಹಾಕಬೇಕು ಅಂತಿದ್ರಿ, ಎಷ್ಟು ಬೇಕು ಅನ್ನೋದನ್ನು ಕೇಳುತ್ತೆ. ಸೊ ನಾವು 2 ಲಕ್ಷ ಅಂತ ಹಾಕೋಣ. ನೀವು ನಿಮ್ಮ ಕಡೆಯಿಂದ, ಅಂದರೆ ಬೇಸಿಕ್ ಅಮೌಂಟ್ ನಿಮ್ಮ ಕಡೆಯಿಂದ ಎಷ್ಟು ಹಾಕ್ತಿದ್ದೀರಾ ಅಂತ ಕೇಳುತ್ತೆ. ಸೊ ನೀವು ಎಷ್ಟು ಹಾಕ್ತಿದ್ರೋ ಅದನ್ನು ಹಾಕ್ಬೋದು. ನಾನೊಂದು 10,000 ಅಂತ ಇಲ್ಲಿ ಹಾಕ್ತೀನಿ. ಸೊ ಈಗ ಕ್ಯಾಲ್ಕುಲೇಟ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ 1,90,000 ಏನೋರು ಲೋನ್ ಕೊಡ್ತಾರೆ. ಟೆನ್ಯೂರ್ 5 ವರ್ಷ ಇರುತ್ತೆ. ಮಂತ್ಲಿ EMI ದ ರೇಟ್ ಆಫ್ 10% ಇಂಟ್ರೆಸ್ಟ್ ಬಂದು 4,040 ರೂಪಾಯಿ ಆಗಿರುತ್ತೆ, ನೀವು ತಿಂಗಳಿಗೆ ಕಟ್ಟುವಂಥ ಒಂದು ಹಣ. ಸೊ ನೀವು ಇಲ್ಲಿ ಬೇಕಾದರೆ ನಿಮ್ಮ ಸ್ಕೀಮ್ ಡೀಟೇಲ್ಸ್ನ ಚೆಕ್ ಮಾಡ್ಬೋದು. ಸೊ ಇಲ್ಲಿ ರಿವ್ಯೂ ಡೀಟೇಲ್ಸ್ಗೆ ಹೋಗಿ ಕಂಟಿನ್ಯೂ ಅಂತ ನೀವು ಕೊಟ್ಟರೆ, ಇಲ್ಲಿ ಕೀಪ್ ದ ಬಿಲೋ ಡಾಕ್ಯುಮೆಂಟ್ಸ್ ರೆಡಿ ಅಂತಿದೆ. ಅಂದರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಏನಿದೆ, ನೀವು ಈ ಒಂದು ಪ್ರಾಸೆಸ್ನ ಮಾಡೋಕ್ಕೆ ಮುಂಚೆ ರೆಡಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಸೊ ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ ಇರುತ್ತೆ ಇಂಡಿವಿಜುವಲ್ ಆಗಿದ್ದರೆ, ಪ್ಯಾನ್ ಕಾರ್ಡ್ ಇರಬೇಕಾಗತ್ತೆ. ನಾನ್ ಇಂಡಿವಿಜುವಲ್ ಅಂದರೆ ಒಂದು ಆರ್ಗನೈಸೇಷನಿಂದ ನೀವೇನಾದರೂ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದರೆ ಉದ್ಯಮ್ ರಿಜಿಸ್ಟ್ರೇಷನ್ ಇಲ್ಲಿ ಮ್ಯಾಂಡೇಟ್ರಿ ಇರುತ್ತೆ. ಇಂಡಿವಿಜುವಲ್ ಹಾಕ್ತಾ ಇದ್ದರೆ ಅದು ಬೇಕಾಗೋದಿಲ್ಲ. ಸೊ ನಿಮ್ಮ ಸೇಲ್ಸ್ ಡೀಟೇಲ್ಸ್ ಹಾಗೂ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ನ ಹಾಕಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ಆಧಾರ್ ನಂಬರ್ನ ಫಿಲ್ ಮಾಡಿ. ಗೆಟ್ OTP ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ನೀವು ವೆರಿಫೈ ಮಾಡಬೇಕಾಗತ್ತೆ. ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗಿದೆ. ಈಗ ಸೇಲ್ಸ್ ಡೀಟೇಲ್ಸ್ ಇಲ್ಲಿ ಕೇಳುತ್ತೆ. ಸೊ ಇಲ್ಲಿ ಈ ಒಂದು ಪ್ರೊಫೈಲ್ನ ಪ್ರಕಾರ GSTಲಿ ಇವರ ರಿಜಿಸ್ಟ್ರೇಷನ್ ಆಗಿಲ್ಲ ನಿಮ್ಮ ಪ್ಯಾನ್ ಜೊತೆ ಅಂತ ಬಂದಿದೆ. ಸೊ ಯಾವ ಕಾರಣಕ್ಕಾಗಿಲ್ಲ, ನೀವು ಮಾಡ್ತಿರ್ತಕ್ಕಂತಹ ಬಿಸ್ನೆಸ್ಗೆ GST ನೆಸೆಸಿಟಿ ಇಲ್ವಾ ಅಥವಾ ಏನು ರೀಸನ್ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಅದರ್ ರೀಸನ್ ಅಂತ ನೀವೇನಾದರೂ ಕೊಟ್ಟರೆ ಆ ಕಾರಣ ಏನು ಅನ್ನೋದನ್ನು ನೀವು ಇಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡಿ ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ನಿಮ್ಮ ಸೇಲ್ಸ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಸೊ ನೀವು GST ಇದೆಯಾ ಅಂದರೆ ಅಲ್ಲಿ ನೋ ಅಂತ ಕೊಡಿ. ಸೊ ಉದಾಹರಣೆಗೆ ನಾನು ನಿಮಗೆ ಹೆಸರುಗಳನ್ನ ಕೊಡ್ತಾ ಇದ್ದೀನಿ, ಎಕ್ಸಾಂಪಲ್. ಸೊ ಯಾವತ್ತು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಯಿತು ಅನ್ನೋದನ್ನು ನೀವು ಹಾಕಬೇಕಾಗತ್ತೆ. ಸೋಲ್ ಪ್ರೊಪ್ರೇಟರ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಅನ್ನೋದನ್ನು ಹಾಕಬೇಕಾಗತ್ತೆ. ಸ್ಟೇಟನ್ನು ಮೆನ್ಷನ್ ಮಾಡಿ. ನಿಮ್ಮ ಸಿಟಿ, ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಬ್ಲಾಕ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಲಾಸ್ಟ್ 12 ಮಂತ್ಸಲ್ಲಿ ಏನು ಸೇಲ್ಸ್ ಆಗಿದೆ ಅದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಜನವರಿಲಿ 10,000 ಸೇಲ್ಸ್ ಆಗಿದೆ ಅಂದ್ಕೊಳ್ಳಿ. ಸೊ ಫೆಬ್ರವರಿ ಉದಾಹರಣೆಗೆ 5,000 ಅಂತ ಇಟ್ಕೊಳ್ಳೋಣ. ಮಾರ್ಚಲ್ಲಿ 2,000. ಈ ರೀತಿ ನಿಮಗೆ ಏನು ಡೀಟೇಲ್ಸ್ ಇರುತ್ತೋ ಅದನ್ನು ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಈಗ ಓವರ್ ಆಲ್ ಸೇಲ್ಸ್ ಏನಾಗಿತ್ತು ಅದನ್ನು ಹಾಕಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಏನಿದೆಯೋ ಅದನ್ನು ಹಾಕಿ. ಪ್ರಾಫಿಟ್ ನಿಮ್ಗೆ 3,000 ಆಯಿತು, ಲಾಸ್ 1,500 ಆಯಿತು, ಏನಿದೆಯೋ ಅದನ್ನು. ಸೊ ರಿಸೀವಬಲ್ ಅಮೌಂಟ್ ಯಾವುದಾದ್ರೂ ಇದ್ದರೆ ಅದನ್ನು ಹಾಕಬೇಕಾಗತ್ತೆ. ಯಾರಿಗಾದ್ರೂ ನೀವು ಸಾಲ ಕೊಡಬೇಕು ಅಂದರೆ ಅದನ್ನು ಹಾಕಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಏನೇನಿದೆ, ಮಷಿನರೀಸ್ ಏನಾದರೂ ತೊಗೊಂಡಿದ್ದೀರಾ ಅಂತಂದರೆ ಅದನ್ನು ಹಾಕಬೇಕಾಗತ್ತೆ. ನೆಟ್ ವರ್ತ್ ಏನಿದೆ, ನಿಮ್ಮ ಲ್ಯಾಬಿಲಿಟೀಸ್ ಏನಿದೆ, ಪ್ರತಿಯೊಂದನ್ನು ನೀವು ಹಾಕಿ ಈ ಎಲ್ಲ ಡೀಟೇಲ್ಸ್ನ ಹಾಕಿ ನೀವು ಫಿಲ್ ಮಾಡಿದ ನಂತರ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ಏನು ಕಾಣಿಸ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, ಎಷ್ಟು ವರ್ಷದಿಂದ ನಿಮ್ಮ ಈ ಅಕೌಂಟ್ ಇದೆ ಅದನ್ನು ನೀವು ಬೇಕಾದರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಸನ್ನ ಅಪ್ಲೋಡ್ ಮಾಡಿ ವೆರಿಫೈ ಮಾಡ್ಬೋದು. ಇಲ್ಲ ಅಂತಂದರೆ ನೀವೇ ಅಕೌಂಟ್ ಥ್ರೂ ವೆರಿಫೈ ಕೂಡ ಮಾಡ್ಬೋದು. ಸೊ ಅಕೌಂಟ್ ಥ್ರೂ ವೆರಿಫೈ ಮಾಡಿದಾಗ ಈ ಎಲ್ಲ ಡೀಟೇಲ್ಸ್ ನೀವು ಮ್ಯಾನ್ಯುವಲಿ ಫಿಲ್ ಮಾಡಬೇಕಾಗತ್ತೆ.
ಸೊ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ವೆರಿಫೈ ಅನ್ನೋ ಆಪ್ಷನ್ನ ನೀವು ಕೊಟ್ಟರೆ ಇಲ್ಲಿ ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ಕೇಳುತ್ತೆ, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಯಾವತ್ತಿಂದ ಈ ಬಿಸ್ನೆಸ್ ವರ್ಕ್ ಆಗ್ತಿದೆ, ತಿಂಗಳು, ನಿಮ್ಮ ಬಿಸ್ನೆಸ್ ಅಡ್ರೆಸ್ಸು, ಪಿನ್ ಕೋಡ್, ಲ್ಯಾಂಡ್ ಮಾರ್ಕ್ ಪ್ರತಿಯೊಂದನ್ನು ನೀವಿಲ್ಲಿ ಫಿಲ್ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡ್ಬೋದು ಪೆನ್ಷನ್ ಪ್ಲ್ಯಾನ್ ಏನಾದರೂ ಇದೆಯಾ, ಏನಾದರೂ ಸ್ಕೀಮ್ಸ್ ಇದೆಯಾ, ಪ್ರತಿಯೊಂದು ಕೇಳುತ್ತೆ. ಸೊ ನಿಮ್ಮ ಹತ್ರ ಏನಿದೆಯೋ ಅದನ್ನು ನೀವು ಹಾಕಿ, ಏನಿಲ್ವೋ ಅದನ್ನು ಇಲ್ಲ ಅಂತ ಬಿಡ್ಬೋದು. ನಿಮ್ಮ ಪ್ರಾಡಕ್ಟ್ ಹಾಗೂ ಡಿಸ್ಕ್ರಿಪ್ಷನ್ನು ಕೊಡ್ಬೋದು, ಯಾಕಂದರೆ ಇಲ್ಲಿ ಸೆಕ್ಟರ್ ನಾವು ಎಲೆಕ್ಟ್ರಾನಿಕ್ಸ್ ಸೆಲೆಕ್ಟ್ ಮಾಡಿರೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಯಾವುದಿದೆಯೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಲೋನ್ ಡೀಟೇಲ್ಸ್ನ ಕೇಳಲಾಗತ್ತೆ. ಪರ್ಪಸ್ ಆಫ್ ಲೋನ್ ಏನು, ವರ್ಕಿಂಗ್ ಕ್ಯಾಪಿಟಲ್, ಯಾಕಂದರೆ ನಾವು ವರ್ಕಿಂಗ್ ಕ್ಯಾಪಿಟಲ್ಗೋಸ್ಕರ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಲೋನ್ ಅಮೌಂಟ್ 1,90,000 ಬೇಕು. ಓನ್ ಇನ್ವೆಸ್ಟ್ಮೆಂಟ್ 10,000 ಇರುತ್ತೆ. ಸೊ ಆವ್ರೇಜ್ ಮಂತ್ಲಿ ಸೇಲ್ಸ್ ಬಂದು 10,000. ರಾ ಮೆಟೀರಿಯಲ್ಸ್ ಒಂದು 5,000. ಕಾಸ್ಟ್ ಆಫ್ ವೇಜಸ್ ಬಂದು ಒಂದು 2,000 ಇರುತ್ತೆ ಅಂತ ಇಟ್ಕೊಳ್ಳಿ. ಇನ್ನು ಮಿಕ್ಕಿದ್ದನ್ನು ನಾವು ಹಾಕಿ ರಿಜಿಸ್ಟರ್ಡ್ ಅಂಡರ್ ದ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1953 ಫ್ರಮ್ ಮುನ್ಸಿಪಾಲಿಟಿ ಆರ್ ಗ್ರಾಮ ಪಂಚಾಯತ್ ಅಂತಿದೆ. ಅದು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಡ್ಯೂ ಹ್ಯಾವ್ ಎನಿ ಡ್ರಗ್ ಲೈಸೆನ್ಸ್ ಅಂತ ಕೇಳುತ್ತೆ, ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಡ್ರಗ್ ಲೈಸೆನ್ಸ್ ಬಂದು ಯೂಶಲಿ ಮೆಡಿಕಲ್ಗೆ. ಸೊ ನಾವು ನಮ್ಮ ಆಪ್ಷನ್ನ ಈಗ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗೋಣ. ಪ್ರೊಸೀಡ್ ಮಾಡಿ. ನಿಮ್ಮ ಯಾವುದಾದ್ರೂ ಎಕ್ಸಿಸ್ಟಿಂಗ್ ಲೋನ್ಸ್ ಇದೆಯಾ ಅಂತ ಇಲ್ಲಿ ಕೇಳುತ್ತೆ. ಸೊ ಅದು ಆಟೋಮೆಟಿಕಲಿ ನೀವು ಇಲ್ಲಿ ನೋಡ್ಬೋದು ಏನೊಂದು EMI ಇದೆ ಅಥವಾ ಲೋನ್ ಇದೆ ಅನ್ನೋದು ನಿಮ್ಗೆ ಕಾಣಿಸುತ್ತೆ. ಸೊ ಈ ಒಂದು ಅಕೌಂಟ್ನ ಪ್ರಕಾರ ಪರ್ಸ್ನಲ್ ಲೋನ್ ಒಂದು ರನ್ನಿಂಗಲ್ಲಿದೆ. ಸ್ಯಾಂಕ್ಷನ್ ಅಮೌಂಟ್ 55,000, ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ 40,558, ಓವರ್ ಡ್ಯೂಸ್ 2 ಇದೆ, EMI 202.79 ಇದೆ. ಸೊ ಪ್ರೊಸೀಡ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು ಪ್ರತಿಯೊಂದು ನಾವೇನು ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀವಿ ಅದು ಎಲ್ಲವೂ ಗ್ರೀನ್ ಆಗಿ ಟಿಕ್ ಆಗಿದೆ. ಸೊ ಈಗ ಲಾಸ್ಟಲ್ಲಿ ನಾವು ಸಬ್ಮಿಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಜ್ ಕಾಣಿಸುತ್ತೆ, ಕಂಗ್ರ್ಯಾಚುಲೇಷನ್ಸ್ ಅಂತ. ಸೊ ನಿಮಗೆ ಈ ಎಲ್ಲ ಬ್ಯಾಂಕ್ಸ್ ಏನಿದೆ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ, ಈ ಎಲ್ಲ ಬ್ಯಾಂಕ್ಸ್ ಕಡೆಯಿಂದ ಲೋನ್ ನಿಮಗೆ ಡಿಸ್ಬರ್ಸ್ ಆಗುತ್ತೆ. ಸೊ ಎಷ್ಟು ಲೋನ್ ಆಗುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಬೋದು. ಪಂಜಾಬ್ ಆ್ಯಂಡ್ ಸಿಂಧಿಂದ 13,500 ರೂಪಾಯಿ, ಸೆಂಟ್ರಲ್ ಬ್ಯಾಂಕಿಂದ 15,000. ಸೊ ಪ್ರತಿಯೊಂದು ಬ್ಯಾಂಕ್ ಒಂದೊಂದು ಅಮೌಂಟ್ನ ಆಫರ್ ಮಾಡ್ತಾ ಇದ್ದಾರೆ. ಸೊ ಅವರು ಆಫರ್ ಮಾಡ್ತಾ ಇರೋ ಅಮೌಂಟ್ ಪ್ರಕಾರನೇ ನಿಮಗೆ ಟೆನ್ಯೂರ್ ಕೂಡ ಅವರು ಕೊಡ್ತಾರೆ. ಸೊ ಈ ಆಪ್ಷನ್ಸಲ್ಲಿ ನಿಮಗೆ ಯಾವ ಬ್ಯಾಂಕ್ ಇಷ್ಟ ಆಗುತ್ತೋ ನೀವು ಆ ಬ್ಯಾಂಕ್ನ ಚೂಸ್ ಮಾಡ್ಬೋದು. ಚೂಸ್ ಮಾಡಿ ನೀವು ಪ್ರೊಸೀಡ್ ಮಾಡ್ಬೋದು. ಈಗ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಕಾಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ರಿಸೀವ್ಡ್ ಡಿಜಿಟಲ್ ಅಪ್ರೂವಲ್ ಅಂತಿದೆ. ಸೊ ನಿಮಗೀಗ ಒಂದು ಅಪ್ರೂವಲ್ ಸಿಕ್ಕಿದೆ ಡಿಜಿಟಲಿ. ನೀವು ಇದನ್ನು ಸೇವ್ ಮಾಡಿಕೊಂಡು ಇದರ ಒಂದು ಪ್ರಿಂಟ್ನ ತಗೊಂಡು ಆ ಪರ್ಟಿಕ್ಯುಲರ್ ಬ್ರಾಂಚ್ಗೆ ಹೋದರೆ ವಿತಿನ್ ನೋ ಟೈಮ್ ನಿಮಗೆ ಆ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಬ್ರಾಂಚ್ ನೇಮ್ ಇದೆ, ಪ್ರತಿಯೊಂದು ಇದೆ. ಇದನ್ನು ಡೌನ್ಲೋಡ್ ಮಾಡಿ. ಸೊ ನೀವಿಲ್ಲಿ ಚೆಕ್ ಮಾಡ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು, ಅಪ್ಲಿಕೆಂಟ್ ಡೀಟೇಲ್ಸು ಮುಗಿಸಿದ್ದೀವಿ, ಡಿಜಿಟಲ್ ಅಪ್ರೂವಲ್ಲು ಸಿಕ್ಕಿದೆ. ಸೊ ಪ್ರತಿಯೊಂದು ಕೆಲಸ ನಾವು ಆನ್ಲೈನ್ ಏನು ಮಾಡ್ಬೋದಿತ್ತು ಅದು ಈಗ ಆಗಿದೆ. ಸೊ ಈ ರೀತಿಯಾಗಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ನಿಮ್ಮ ಹತ್ರ ಒಂದು ಪ್ರಿಂಟ್ ಇರಬೇಕಾಗತ್ತೆ. ನೀವು ಆ ಪ್ರಿಂಟ್ನ ತಗೊಂಡು ನೀವು ಯಾವ ಪರ್ಟಿಕ್ಯುಲರ್ ಬ್ಯಾಂಕ್ನ ಸೆಲೆಕ್ಟ್ ಮಾಡಿರ್ತೀರಿ, ಬ್ರಾಂಚ್ನ ಸೆಲೆಕ್ಟ್ ಮಾಡಿರ್ತೀರಿ, ಆ ಬ್ರಾಂಚ್ಗೆ ಹೋದರೆ ವಿತಿನ್ ನೋ ಟೈಮ್ ಅವರು ನಿಮ್ಮ ಅಕೌಂಟ್ಗೆ ಆ ಒಂದು ಅಮೌಂಟ್ನ ಕ್ರೆಡಿಟ್ ಮಾಡ್ತಾರೆ. ಸೊ ನಿಮಗೆ ಈಸಿಲಿ ಈ ಒಂದು ಪ್ರಾಸೆಸ್ ಆಗುತ್ತೆ. ಪದೇ ಪದೇ ಓಡಾಡೋ ಅವಶ್ಯಕತೆ ಇರಲ್ಲ. ಆನ್ಲೈನಲ್ಲಿ ಎಲ್ಲ ಕೆಲಸ ಆಗೋಗುತ್ತೆ. ನೀವು ಜಸ್ಟ್ ಹೋಗಿ ಇದೊಂದು ಪ್ರಿಂಟನ್ನು ಅವ್ರಿಗೆ ತೋರಿಸಿ ಅಥವಾ ಕೊಟ್ಟು ನಂತರ ನೀವು ನಿಮ್ಮ ಹಣನ ನಿಮ್ಮ ಖಾತೆಗೆ ಪಡ್ಕೊಳ್ಳೋದೊಂದೇ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರಿ ಅಂದ್ರೂ ಅದು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ಹಳೆ ಬಿಸ್ನೆಸ್ಗೆ ನಿಮ್ಗೇನೋ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕೆಲಸ ಬೇಕು, ಎಕ್ಸ್ಟ್ರಾ ಮೆಷಿನರೀಸ್ ಹಾಕ್ಸ್ಬೇಕು ಅಂತಿದ್ರಿ ಅಂದ್ರೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು 50,000ದಿಂದ 10 ಲಕ್ಷದವರೆಗೂ ಲೋನ್ ಮನೇಲೇ ಇದ್ದು ತಗೊಳ್ಬೋದು. ಬಟ್ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಬರ್ತಾ ಇದ್ದೀನಿ, ಈಗ ಎಲ್ಲವೂ ಆನ್ಲೈನ್ ಆಗ್ತಾ ಇರೋದ್ರಿಂದ ನಿಮ್ಮ ಆಧಾರ್ ನಂಬರ್, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಗೂ ನಿಮ್ಮ ಬ್ಯಾಂಕ್ ನಂಬರ್ 3 ನಂಬರ್ಸು ಮೊಬೈಲ್ ನಂಬರ್ಗೆ ಈಗ ಯಾವ ಪ್ರೆಸೆಂಟ್ ನಂಬರ್ ಯೂಸ್ ಮಾಡ್ತಿದ್ರಿ ಅದಕ್ಕೆ ಲಿಂಕ್ ಆಗಿರಬೇಕು. ಆಗಿದ್ದಾಗ ಮಾತ್ರ ನಿಮ್ಮ ಪ್ರತಿಯೊಂದು ಫೆಸಿಲಿಟಿ ಬಹಳ ಈಸಿ ಆಗುತ್ತೆ. ಸೊ ಮುಂದಿನ ಸೆಗ್ಮೆಂಟಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಆದರೆ ಅಲ್ಲಿವರೆಗೂ ನೀವೆಲ್ಲರೂ ನಗ್ನಗ್ತಾ ಆರಾಮಾಗಿರಿ, ಇನ್ಫಾರ್ಮೇಟಿವ್ ಆಗಿರಿ. ನಿಮ್ಗೆ ಯಾವುದಾದ್ರೂ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಯಾವ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ, ನಿಮಗೆ ಯಾವ ಟಾಪಿಕ್ ಬಗ್ಗೆ ಹೆಲ್ಪ್ ಬೇಕು ಅಂತ ಖಂಡಿತವಾಗ್ಲೂ ನಾನು ಆ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಹಾಗೆ ನೀವು ಇನ್ನೂ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ 1000ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದಿಕ್ಕನ್ನು ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.